ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಕಲ್ಪನಾ ಅಂತೂ ತುದಿಗಾಲ ಮೇಲೆ ನಿಂತಿದ್ದಾಳೆ. 2 ತಿಂಗಳಲ್ಲಿ ಮಗಳ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು, ಅಷ್ಟು ಆತ್ರ ಅವಳಿಗೆ. ನಾಳೆನೆ ಕಲ್ಪನಾ ಜೊತೆ ಪುರೋಹಿತನ ಮನೆಗೆ ಹೋಗ್ತೀನಿ, ಒಂದೊಳ್ಳೆ ಮದುವೆ ಮುಹೂರ್ತ ಫಿಕ್ಸ್ ಮಾಡಿಸ್ಕೊಂಬರೋದಕ್ಕೆ. ಪಾರ್ವತಿ, ನೀನು ಅತ್ತೆ ಜೊತೆ ಹೋಗಮ್ಮ, ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡಿ ತುಂಬ. ಮಾವ ಅದು ಅತ್ತಿಗೆ, ನಾಳೆ ನಾನು ಅಪ್ಪನ್ನ ರುಟೀನ್ ಚೆಕಪ್ಗೋಸ್ಕರ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಹೋಗಲೇಬೇಕು. ಅಮ್ಮ, ಮನೇಲಿ ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತೀಯಾ? ಹೋಗ್ಬಿಟ್ಟು ಬಾ. ಚಂದನ್, ನೀನು ಹೋಗ್ಬಾ. ಮದುವೆ ಕೆಲಸ ಶುರುವಾದರೆ ನಿನಗೆ ಆಫೀಸ್ಗೆ ಹೋಗೋಕ್ಕೆ ಟೈಮೇ ಸಿಗಲ್ಲ. ಆಫೀಸ್ ಬಗ್ಗೆ ಚಿಂತೆ ಬಿಟ್ಬಿಡು, ಏನೇ ಬಂದರೂ ನಾನು ನೋಡ್ಕೋತೀನಿ. ಆಹಾ, ನಿನ್ನ ಕೈಯಲ್ಲಿ ಕೊಟ್ಟರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗೆ. ನಾನು ಇರ್ತೀನಲ್ಲ ರಂಜಿತ್, ನಿನಗೆ ಯಾಕೆ ಚಿಂತೆ? ಯಾರು ತೊಂದರೆ ತಗೋಬೇಡಿ. ಮದುವೆ ಕೆಲಸ ಅದ್ರ ಪಾಡಿಗೆ ಅದಾಗ್ತಿರುತ್ತೆ. ಆಫೀಸ್ ಕೆಲಸ ನಾನೇ ನೋಡ್ಕೋತೀನಿ. ಇದೇ ರೀತಿ ಎಲ್ಲರೂ ಕೆಲಸ ಹಂಚ್ಕೊಂಡು ಮಾಡಿದರೆ ಮದುವೆ ಹೂ ಎತ್ತಿದಾಗೆ ಮುಗಿದೋಗುತ್ತೆ. ಹಿರಿಯರು ಅಂತ ನೀವಿದ್ದೀರಲ್ಲ ಮಾವ, ಎಲ್ಲ ಚೆನ್ನಾಗೇ ನೆರವೇರುತ್ತೆ. ಎಲ್ಲ ಕಾರ್ಯಗಳು ಯಾವುದೇ ವಿಘ್ನ ಬರದಂತೆ ಮುಗಿದೋದ್ರೆ ಸಾಕು. ಕೈಲಾಶ್, ನಿನಗಿಂತ ಜೋರಾಗಿ ನನಗೂ ಕಿರ್ಚಾಗಿ ಬರುತ್ತೆ. ನಾನು ಹೇಳಿದ ಸುಳ್ಳೇ ಆಗಿದ್ರೆ ಮಗಳು ಮದುವೆನ ನೀನ್ ಯಾಕೆ ವಿರೋಧಿಸ್ತಿದ್ಯಾ? ತಂದೆ ಆದವರು ಆದಷ್ಟು ಬೇಗ ಮಗಳು ಮದುವೆ ಆಗ್ಲಿ ಅಂದ್ರೆ ನೀನ್ ಯಾಕೆ ಮಗಳು ಮದುವೆನ ಮುಂದೆ ಹಾಕಕ್ ನೋಡ್ತಾ ಇದೀಯಾ? ನೀನು CEO ಪೋಸ್ಟ್ಗೆ ಹೋಗ್ಬೇಕು ಅಂತ ನಿನ್ನ ಮಗಳು ಆಸೆ ಕಲ್ಲ ಹಾಕ್ತಿದ್ಯಾ? ನಿನ್ನ ಸ್ವಾರ್ಥಕ್ಕೆ ಮಗಳು ಮದುವೆನೇ ಮುಂದೆ ಹಾಕ್ತಿದ್ಯಾ? ಮಾತನ್ನ ಎಲ್ಲಿಂದ ಎಲ್ಲಿಗೂ ತಗೊಂಡು ಹೋಗ್ಬೇಡ. ನಾನು ಮದುವೆನ ವಿರೋಧಿಸ್ತಾನೂ ಇಲ್ಲ, ನನ್ನ ಸ್ವಾರ್ಥನೂ ಬಯಸ್ತಾ ಇಲ್ಲ. ತಂದೆ ಜವಾಬ್ದಾರಿ ಏನು ಅನ್ನೋದನ್ನ ನಿನ್ನಿಂದ ತಿಳ್ಕೊಳ್ಳೋ ದುರ್ದಿನ ಇನ್ನೂ ನನಗೆ ಬಂದಿಲ್ಲ. ತಂದೆ ಜವಾಬ್ದಾರಿ ಏನು, ತಾಯಿ ಜವಾಬ್ದಾರಿ ಏನು ಅನ್ನೋದು ನಿನಗಿಂತ ಚೆನ್ನಾಗಿ ಗೊತ್ತು ನನಗೆ. ನನ್ನ ಮಗಳ ಮದುವೆ ಇನ್ನೂ ಚೆನ್ನಾಗಾಗಲಿ ಅಂತ ನಾನು ಪ್ರಯತ್ನ ಪಡ್ತಿರೋದು. ಅದಕ್ಕೋಸ್ಕರನೇ ಮದುವೆನ 3 ತಿಂಗಳು ಪೋಸ್ಟ್ಪೋನ್ ಮಾಡು ಅಂತ ಬೇಡ್ಕೋತಾ ಇರೋದು. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ. ನನ್ನ ಮಗಳ ಮದುವೆ ನಾನು ಹೇಳಿದ ದಿನಾನೇ ಆಗಬೇಕು, ನಾನು ಅನ್ಕೊಂಡ ಹಾಗೆ ಆಗಬೇಕು. ಕಲ್ಪನಾ ಕಲ್ಪನಾ ಕಲ್ಪನಾ, ದಯವಿಟ್ಟು ಅರ್ಥ ಮಾಡ್ಕೊ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೋಬಾರ್ದು. ನಾನು CEO ಪೋಸ್ಟ್ಗೆ ಹೋಗೋದು ಖಂಡಿತ. ಆಗ ಮದುವೆನ ಇನ್ನೂ ಗ್ರ್ಯಾಂಡಾಗಿ ಮಾಡ್ಬೋದು. ನೀನು ಅನ್ಕೊಂಡಿದ್ದಕ್ಕಿಂತ ಜೋರಾಗಿ ಮಾಡ್ಬೋದು ಕಲ್ಪನಾ. ಏನ್ ನಡೀತಿದೆ ಇಲ್ಲಿ? ಪಪ್ಪ, ಮಮ್ಮಿ ಜಗಳ ಆಡ್ತಿದ್ಯಾ? ಗೊಂಬೆ, ನಾವಿಬ್ರು ಜಗಳ ಆಡ್ತಿದ್ದೀವಿ ಅನ್ಕೊಂಡ್ಯಾ? ಇಲ್ವೇ, ನಿನ್ನ ಮದುವೆ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ನನ್ನ ಗೊಂಬೆ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಿಮ್ಮ ಪಪ್ಪ ಹತ್ರ ಹೇಳ್ತಾ ಇದ್ದೀನಿ. ಆದರೆ ನಿಮ್ಮ ಪಪ್ಪ ಅದರಲ್ಲೂ ಜಿಪುಣತನ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಸ್ವಲ್ಪ ಜೋರಾಗಿ ಮಾತಾಡ್ತಾ ಹಠ ಮಾಡ್ತಿದ್ದೆ ಅಷ್ಟೇ ಅಲ್ವಾ ಕೈಲಾಶ್? ಹೌದು, ನಾನು ಕೈಲಾಶು. 100 ಕೋಟಿ ರೂಪಾಯಿ ಖರ್ಚು ಮಾಡಿ ಮಗಳು ಮದುವೆ ಮಾಡೋದಕ್ಕೆ ನಾನು ಮಿತ್ತಲ್ ಕಂಪ್ನಿ ಓನರ್ ಅಲ್ಲ ಅಂತ ಹೇಳ್ತಾ ಇದ್ದೆ. ನಿನಗೆ ಗೊತ್ತಲ್ವಾ, ನಿಮ್ಮಮ್ಮ ತಮಾಷೆಗೆ ಮಾತಾಡ್ತಾ ಇದ್ರೆ ಮೈ ಮೇಲೆ ಗುರ್ರು ಅಂದ್ಕೊಂಡು ಬರ್ತಾಳೆ. ಇರೋ ಒಬ್ಳು ಮಗಳು ಮದುವೆ
ಧೂಮ್ ಧಾಮ್ ಅಂತ ಮಾಡೋದು ಬೇಡವಾ ಗೊಂಬೆ? ನೀನೇ ಹೇಳು, ನಿನಗೆ ಆಸೆ ಇಲ್ವಾ? ಹೋಗು ಮಮ್ಮಿ, ನಿನಗೆ ಹೇಗೆ ಅನ್ಸತ್ತೋ ಹಾಗೆ ಮಾಡು. ನಾಚಿಕೆ ನೋಡು ಕೈಲಾಶ್. ಬಾಚಿನು ನನ್ನ ಗೊಂಬೆ ಮದುವೆ ನಾನು ಅಂದ್ಕೊಂಡಿದ್ದೀನಾನೆ, ನಾನು ಹೇಳ್ದಾಗೆ ನಡಿಬೇಕು. ನಮ್ಮ ಮಗಳ ಮದುವೆ ನಿನ್ನ ಕಣ್ಣೆದುರುಗಡೆ ನಡಿಬೇಕು ಅಥವಾ ನೀನು ಇಲ್ಲದೆ ನಡಿಬೇಕೋ ನೀನೇ ನಿರ್ಧಾರ ಮಾಡು. ಅಪ್ಪಾಜಿ ಟೀ ತಗೊಳ್ಳಿ. ನೀವು ಈ ಥರ ಏನೂ ತಿಂದೆ ಕುಡಿದೇ ಇದ್ರೆ ಹೆಂಗಿರ್ತೀರ ಹೇಳಿ ಅಪ್ಪಾಜಿ? ಅಪ್ಪಾಜಿ, ನಿಮ್ಮ ಆಫೀಸಿಂದ 2 ಕಿತ ಫೋನ್ ಬಂದಿತ್ತು. ನಿಮಗೂ ಫೋನ್ ಮಾಡಿದ್ರಂತೆ, ಆದರೆ ನಿಮ್ಗೆ ಹೋಗ್ತಿಲ್ಲ ಅಂತಂದರು. ಅದಕ್ಕೆ ನಿಮ್ಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿಬಿಟ್ಟೆ. ನನ್ನ ಫೋನ್ ಸ್ವಿಚ್ ಆಫ್ ಮಾಡಿದ್ದೀನಿ ಚಿನ್ನ. ಯಾವುದ್ರಲ್ಲೂ ಮನಸ್ಸಾಗ್ತಿಲ್ಲ. ಒಂದು ಸ್ವಲ್ಪ ದೊಡ್ಡನೇ ಇರಬೇಕು ಅನ್ನಿಸ್ತಾ ಇದೆ. ನನ್ನ ಮೇಲೆ ಅಷ್ಟು ವಿಶ್ವಾಸ ಇಟ್ಟರು ನಮ್ಮ ಬಾಸ್ಗೆ ಹೇಗೆ ಮುಖ ತೋರಿಸಲಿ? ನಾನು ಒಪ್ಕೊಂಡೆ ಅಂತ ನನ್ನ ಬಗ್ಗೆ ಎಲ್ಲರ ಹತ್ರ ಹೆಮ್ಮೆಯಿಂದ ಮಾತಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ಹುಡುಗ ಬರ್ತಾನೆ ನೋಡಿ ಹೇಗೆ ಕೆಲಸ ಮಾಡ್ತಾನೆ. ಅವ್ರ ಮರ್ಯಾದೆ ಹೇಗೆ ಕಳೀಲಿ ನಾನು? ದೇವ್ರೇ, ಏನಪ್ಪ ಮಾಡಲಿ? ಅಪ್ಪಾಜಿ, ಯಾಕೆ ಕೆಟ್ಟದನ್ನೇ ಯೋಚಿಸ್ತೀರಾ? ಹಾಂ ಅಂದ ತಕ್ಷಣ ಹ್ಞೂ ಅಂತ ಮದುವೆ ಆಗೋಯ್ತದ? ಮದುವೆಗೆ ಸರಿಯಾದ ಮುಹೂರ್ತ ಸಿಕ್ಕದು ಬೇಡವಾ? ನಿಮ್ಮ ಅದೃಷ್ಟಕ್ಕೆ 3-4 ತಿಂಗಳು ಬಿಟ್ಟೆ ಮದುವೆಗೆ ಸರಿಯಾದ ದಿನ ಕೂಡ ಬಂದರೆ? ಜಾತಕ ನೋಡಿ ಕಂಕಣದ ಬಲ, ಮದುವೆ ದಿನದ ಬಲ ಕೂಡ ಬಂದರೆ ತಾನೇ ಮದುವೆ ದಿನ ಅಂತ ಗೊತ್ತಾಗೋದು. ಕಲ್ಪನನ ಬಗ್ಗೆ ನಿನ್ಗೆ ಗೊತ್ತಿಲ್ಲ ಚಿನ್ನು. ಮುಹೂರ್ತ ಇಲ್ಲದೆ ಹೋದರೂ ಮುಹೂರ್ತ ಇಡ್ಸೋದು ಅವಳಿಗೆ ಚೆನ್ನಾಗಿ ಗೊತ್ತು. ತನಗೆ ಯಾವ ಡೇಟ್ ಬೇಕೋ ಅದೇ ಡೇಟ್ಗೆ ಮುಹೂರ್ತ ಇಡೋ ಹಾಗೆ ಪುರೋಹಿತರನ್ನು ಬಗ್ಗಿಸ್ಬಿಡ್ತಾಳೆ. ಅದರಲ್ಲೂ ಈಗ ನನ್ನ ಜೊತೆ ಬೇರೆ ಜಗಳ ಆಡಿದ್ದಾಳೆ. ನನ್ನ ಮೇಲಿನ ಹಠಕ್ಕಾದರೂ ಈ 3 ತಿಂಗಳಲ್ಲಿ ಯಾವುದಾದ್ರು ಒಂದು ಡೇಟ್ ಫಿಕ್ಸ್ ಮಾಡೇ ಮಾಡ್ತಾಳೆ. ತನ್ನ ಅಹಮ್ಮಗೆ ಪೆಟ್ಟಾಗೋಕೆ ಅವಳು ಬಿಡಲ್ಲ. ತನ್ನ ಮೂಗಿನ ನೇರಕ್ಕೆ ಎಲ್ಲ ನಡೆಯೋ ಹಾಗೆ ಮಾಡ್ತಾಳೆ. ಅದರಿಂದ ಯಾರಿಗೆ ಏನೇ ಆದರೂ ಅವಳು ಕೇರ್ ಮಾಡಲ್ಲ. ಅವಳ ಅಹಂಕಾರ, ಅವಳ ಹಠನೇ ಗೆಲ್ಲಬೇಕು. ಅರೆ, ಬರಬೇಕು ಅಧಿಕಾರಯುತವಾಗಿ ನಮ್ಮ ಮನೆ ಕಾಲಿಡ್ತಿರೋ ಕಲ್ಪನಾ ಅಕ್ಕನಿಗೆ ಸ್ವಾಗತ ಸುಸ್ವಾಗತ. ಏನೇ ಕುಬದ, ನನ್ನ ಮನೆಗೆ ನಾನು ಬರೋದಕ್ಕೆ ಸ್ವಾಗತನಾ? ಮಾಡಲೇಬೇಕಲ್ವಾ ಅಕ್ಕ? ಚಿಕ್ಕವರಿದ್ದಾಗ ಇದು ನಮಗೆ ನಮ್ಮ ಮನೆ ಅನ್ನಿಸ್ತಾ ಇತ್ತು. ಆದರೆ ಈಗ ಇದು ನಿಜವಾಗ್ಲೂ ನಮಗೆ ನಮ್ಮ ಮನೆ ಅನ್ನಿಸ್ತಾ ಇದೆಯಾ? ನಿನ್ನ ಮಾತಲ್ಲಿ ಅರ್ಥ ಇದೆ ಕುಬದ, ನಿಜ ಕಣೆ. ನಾನೀಗ ಈ ಮನೆ ಮಗಳಾಗಿ ಬಂದಿಲ್ಲ, ಸಂಬಂಧ ಬೆಳೆಸೋ ಹೆಣ್ಣಿನ ತಾಯಿಯಾಗಿ ಬಂದಿದ್ದೀನಿ. ಏನು ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಅಪ್ಪ, ಅಮ್ಮ, ಶ್ವೇತಾ ಎಲ್ಲ ಎಲ್ಲೂ ಹೋದ್ರು? ಅಪ್ಪನಿಗೆ ಸ್ವಲ್ಪ BP ಜಾಸ್ತಿ ಆಗಿತ್ತು, ಅದಕ್ಕೆ ಶ್ವೇತಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾಳೆ. ಇನ್ನು ಅಮ್ಮ ನಿನ್ನ ಜೊತೆ ಬರಬೇಕು ಅಂತ ರೆಡಿ ಆಗ್ತಿದ್ದಾರೆ. ಇನ್ನೇನು ಅಮ್ಮ ಬಂದ್ಬಿಡ್ತಾರೆ. ಅಮ್ಮ ಬರ್ತಾರೆ ಅಲ್ಲ, ಅಮ್ಮ ಬಂದೇ ಬಿಟ್ಲು. ಓ, ಅಮ್ಮ ಮಗಳು ಇಬ್ರು ಮದ್ವೆ ಡೇಟ್ ಫಿಕ್ಸ್ ಮಾಡೋದೇ ಹೊರಟೇ ಬಿಟ್ರಾ?
ಕಂಗ್ರಾಟ್ಸ್ ಅಕ್ಕ. ಥ್ಯಾಂಕ್ ಯು. ಶ್ರುತಿ ಮದ್ವೆ ಡೇಟ್ ಆದಷ್ಟು ಬೇಗ ಫಿಕ್ಸ್ ಆಗಿ ಅವಳು ನಮ್ಮನೆ ಸೊಸೆ ಆಗ್ಲಿ ಅಂತ ಹಾರೈಸ್ತೀನಿ. ಕುಮ್ದ ನನ್ಗೆ ಹೇಳಲ್ವೇನೆ, ಮೊಮ್ಮಗಳ ಮದ್ವೆ ಅಂದಮೇಲೆ ನನಗೆ ತಾನೇ ಡಬಲ್ ಖುಷಿ. ಆಯ್ತಮ್ಮ, ಕಂಗ್ರಾಟ್ಸ್. ಕುಮುದ, ಬರೀ ವಿಶ್ ಮಾಡಿ ಸುಮ್ಮನಾಗೋದಲ್ಲ, ನೀನು ಹೆಣ್ಣಿನ ತಾಯಿ ಅನ್ನೋದನ್ನ ಮರಿಬಾರ್ದು. ನನಗೆ ಮದುವೆಯಲ್ಲಿ ಎಷ್ಟು ಜವಾಬ್ದಾರಿ ಇರುತ್ತೋ ನಿನಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಮದ್ವೆಗೆ ಮಾಡೋ ಅರೇಂಜ್ಮೆಂಟ್ಸ್ ಇಂದ ಹಿಡಿದು ಮದ್ವೆಗೆ ತರೋ ಜವಳಿ, ಪ್ರತಿ ಶಾಪಿಂಗ್ನಲ್ಲೂ ನೀನು ನನ್ನ ಜೊತೆ ಇರಬೇಕು, ನನಗೆ ಹೆಲ್ಪ್ ಮಾಡಬೇಕು. ಇದನ್ನ ನೀನು ನನಗೆ ಹೇಳ್ಬೇಕಾ ಅಕ್ಕ? ಇದು ನನ್ನ ಮಗಳು ಮದ್ವೆ ಕೂಡ ಅಲ್ವಾ? ನಾನು ನಿನ್ನ ಜೊತೆನೇ ಇರ್ತೀನಿ. ಕುಮುದ, ನೀನು ನನ್ನ ಜೊತೆ ಇದ್ರೆ ಆನೆ ಬಲ ಇದ್ದ ಹಾಕಣೆ. ನಿಮ್ಮಿಬ್ಬರನ್ನು ಬಿಟ್ರೆ ಹೀಗೆ ದಿನವೆಲ್ಲ ಮಾತಾಡ್ತಾನೇ ಇರ್ತೀರಾ. ಕಲ್ಪನಾ, ಗೊಂಬೆ ಜಾತಕ ತಂದಿದ್ಯಾ? ತಂದಿದ್ದೀನಮ್ಮ, ಕಾರಲ್ಲಿದೆ. ಹೊರಡೋಣವಾ? ಹಾಂ ಹೊರಡೋಣ. ಆದರೆ ಪಾರ್ವತಿ ಬಂದುಬಿಟ್ಟಿದ್ರೆ ಹೊರಟು ಬಿಡ್ಬೋದಿತ್ತು. ಅವಳಿನ್ನೂ ರೆಡಿ ಆಗ್ತಿದ್ದಾಳೋ ಏನೋ. ಅವಳು ಬಂದಿರ್ತಾಳೆ ಅಂದ್ಕೊಂಡೆ. ಬಂದ ತಕ್ಷಣ ಹೊರಟು ಬಿಡೋಣ. ಅಮ್ಮ, ನೀವಿನ್ನೂ ರೆಡಿ ಆಗಿಲ್ವಾ? ಏನು ತೋಚ್ತಾನೆ ಇಲ್ಲ ರಾಮು, ತಲೆ ಎಲ್ಲ ಖಾಲಿ ಖಾಲಿ, ಉದ್ರ ಗೊಂದಲ. ಕಲ್ಪನೆ ಅಂತೆ ಆಗಲೇ ಬಂದಾಯ್ತು. ಏನು ಕಲ್ಪನಾ ಬಂದ್ಬಿಟ್ಲಾ? ಮುಗೀತು ನನ್ನ ಕತೆ. ಇಲ್ಲೇ ಎಲ್ಲೋ ಇಟ್ಟಿದ್ದೆ, ಹಾಳಾದ್ದು ಸಿಗ್ತಿಲ್ಲ. ಸರಿ, ನೀವು ಬರೋದಕ್ಕಿನ್ನ ಎಷ್ಟೊತ್ತಾಗುತ್ತೆ? ಇನ್ನೊಂದು 5 ನಿಮಿಷ ರಾಮು. 5 ನಿಮಿಷನಾ? ಮುಗೀತು ಕತೆ. ಅಮ್ಮ, ಪುರೋಹಿತ್ರ ಹತ್ರ ಹೋಗಿ ಮದುವೆ ದಿನನ ಗೊತ್ತು ಮಾಡ್ಕೊಳ್ಳೋದಕ್ಕೆ ಹೋಗ್ತಿರೋದು. ಇವತ್ತೇ ನಿಮ್ಮ ಮುದ್ದು ಮಗನ ಮದುವೆ ಅಲ್ಲ, ತಿಳ್ಕೊಳ್ಳಿ. ಗೊತ್ತು ಕಣೋ ನನಗೂ. ರಾಮು, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ಏನು ಮಾಡ್ತಾ ಇದ್ದೆ, ಏನು ಮಾಡಕ್ಕೆ ಹೊರಟಿದ್ದೆ ಎಲ್ಲ ಮರ್ತೋಗುತ್ತೆ. ತಗೊಳಪ್ಪ, ಇದು ನನ್ನ ತಲೆಗೆ ಬಂದು ಸುತ್ಕೊಂತು. ಅಮ್ಮ, ಲೇಟ್ ಆಗ್ತಿರೋದು ನನ್ನಿಂದ ಅಲ್ಲ, ನಿಮ್ಮಿಂದ. ಸರಿ, ನೀನು ಇವಾಗ ಹೋಗು, ನಂಗೊಂದು 5 ನಿಮಿಷ ಟೈಮ್ ಕೊಡು. ರೆಡಿಯಾಗಿ ನಾನೇ ಕೇಳಕ್ಕೆ ಬರ್ತೀನಿ. ಹೋಗು. ಸರಿ, ಬೇಗ ಬನ್ನಿ. ಎಲ್ಲಿಟ್ಟೆ? ಆಗ್ಲೇ ಕೈ ಕಹಿ ಅಂತ ಗೊತ್ತಿದ್ರು ಅದನ್ನ ತಿನ್ನೋರ್ಗೆ ಮೂರ್ಖರು ಅಂತಾರೆ. ಆ ಪಾರ್ವತಿ ಇರೋ ಕಡೆ ಈ ಕಲ್ಪನಾ ಇರಲ್ಲ ಅಂತ ಗೊತ್ತಿದ್ದು ಅವಳು ಬರ್ಲಿ ಅಂತ ಮಾತಾಡ್ತಿದ್ಯಲ್ಲಮ್ಮ. ನಾನೇನೇ ಮಾಡಲಿ, ನಿಮ್ಮಪ್ಪ ನೋಡಿದ್ರೆ ಆ ಪಾರ್ವತಿನ ಜೊತೆ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು ಅಂದ ತಕ್ಷಣ ಎಲ್ಲ ಆಗಲ್ಲಮ್ಮ. ಯಾರ ಮುಖ ನೋಡಿದ್ರೆ ನನಗಾಗಲ್ವೋ ಅಂಥವ್ರ ಜೊತೆ ನಾನು ಹೋಗೋದು ಅನ್ನೋದು ಆಗದೆ ಇರೋ ಮಾತು. ಅದರಲ್ಲೂ ನನ್ನ ಮಗಳ ಮದುವೆ ಶುಭ ಕಾರ್ಯದಲ್ಲಿ ಅವಳಿಗೆ ಜಾಗನೇ ಇಲ್ಲ. ಅವಳು ಬರೋದೇ ಆದರೆ ನಾನು